ನನ್ನ ಯಾತಕ್ಕೆ ನಾನು ಜನಗಳಿಗಿಂತ ಮೊದಲು ಮಾತಾಡಿದ್ರೆ ಅನ್ನೋದು ಕೂಡ ವಿಷಯ ಬರ್ತಿದೆ. ಯಾಕೆ ಮಾತಾಡೋದು ಹೇಗೆ ಅಂತ ಹೇಳಿದ್ರೆ, ಬಹುಶಃ ನಾವು ಇವತ್ತು ಬಹಳ ಒಂದು ಮುಖ್ಯವಾದಂಥ ಒಂದು ವಿಚಾರವನ್ನು ತೆಗೆದುಕೊಂಡು ಇವತ್ತು ಮಾತಾಡ್ತೇವೆ. ಅಂದರೆ ಒಕ್ಕಲಿಗರ ಇತಿಹಾಸವನ್ನು ಪುನರ್ ನಿರ್ಮಿಸಬೇಕು. ನಿರ್ಮಾಣ ಆಗಿತ್ತು, 2000 ವರ್ಷಗಳಲ್ಲಿ ಕೂಡ ಒಕ್ಕಲಿಗರ ಇತಿಹಾಸ ನಿರ್ಮಾಣ ಆಗಿದೆ. ಆದರೆ ಎಲ್ಲ ಒಂದು ಕಾಲಘಟ್ಟದ ಕಾಲದ ಓಗದಲ್ಲಿ ಅದೆಲ್ಲ ಮರೆತು ಹೋಗಿದೆ ಅಥವಾ ಅದನ್ನು ಮರೆತು ಒಂದು, ಆದರೆ ಆ ಒಂದು ಇತಿಹಾಸವನ್ನು ಮರು ನಿರ್ಮಾಣ ಮಾಡಬೇಕು ಅನ್ನುವ ಸಂದರ್ಭದಲ್ಲಿ ಮತ್ತು ಇತಿಹಾಸವನ್ನು ನಾವು ಇವತ್ತು ಹೇಗೆ ಅರ್ಥ ಮಾಡ್ಕೊಳ್ತಾ ಇದೀವೋ ಆ ರೀತಿ ಆ ಇತಿಹಾಸ ಒಂದು ರೀತಿ ಬದಲಾಗಿದೆ. ಆ ಒಂದು ಬದಲಾಗಿರುವಂಥ ಒಂದು ಇತಿಹಾಸದ ಒಂದು ವ್ಯಾಖ್ಯಾನ ಅಥವಾ ಒಂದು ಪರಿಚಯ ಏನಿದೆ ಅದನ್ನು ಕೂಡ ಅರ್ಥ ಮಾಡ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಇತಿಹಾಸದ ಬಹಳ ಗಂಭೀರ ವಿದ್ಯಾರ್ಥಿಯಾಗಿ ಬಹುಶಃ ನಾನು ಈ ವಿಷಯದ ಬಗ್ಗೆ ಮೊದಲು ಮಾತಾಡಬೇಕು ಹಾಗೆ ಅಂತೇಳಿ ಅನ್ಕೊಂಡು ಇತಿಹಾಸದಲ್ಲಿ ಬಹುಶಃ ಹಿಂದೆ ನಾವು ಮತ್ತ ಸಂದರ್ಭದಲ್ಲಿ ಬಹುಶಃ ಇದೇ ಇತಿಹಾಸ ಅಂತ ಹೇಳಿ ಇದೇ ಸತ್ಯ ಅಂತ ಹೇಳಿ ಒಂದು ಅನ್ಕೊಳ್ತಾರೆ. ಆದ್ರೆ ಇವತ್ತು ಯಾವ ಒಂದು ಮನೋಭಾವ ಇದೆ ಅಂತ ಹೇಳಿದ್ರೆ, ಸತ್ಯಸ್ಯ ಸತ್ಯ ಅಂತ ಹೇಳುವಂತ ಇತಿಹಾಸವೇ ಇಲ್ಲ. ಇದೇ ಸತ್ಯ, ಇದು ಬಿಟ್ಟರೆ ಸತ್ಯ ಇಲ್ಲ ಅಂತ ಹೇಳುವಂತ ಇತಿಹಾಸವೇ ಇವತ್ತಿದೆ. ಇದು ನಮ್ಮ ಮನಸ್ಸಲ್ಲಿ ಮೊದಲು ಗೊತ್ತಾಗಬೇಕು. ಪ್ರತಿಯೊಬ್ಬರು ಯಾರ್ಯಾರು ಇದುವರೆಗೆ ಇತಿಹಾಸವನ್ನು ಬರೆದಿದ್ದಾರೆ ಅವರೆಲ್ಲರೂ ಕೂಡ ತಮ್ಮ ಯಾವುದೋ ಒಂದು ಉದ್ದೇಶಕ್ಕೆ, ತಮ್ಮ ಮೂಗಿನ ನೇರಕ್ಕೆ ಮಾತ್ರ ಒಂದು ಇತಿಹಾಸವನ್ನು ಬರೆದಿದ್ದಾರೆ. ಎಡಪಂಥೀಯರು ಬರೆದಿರ್ಬೋದು, ಅಥವಾ ಇವಾಗ ಇತ್ತೀಚೆಗೆ ಬಲಪಂಥೀಯರು ಇತಿಹಾಸವನ್ನು ಬರೀತಾ ಇದ್ದಾರೆ, ಅಥವಾ ಬೇರೆ ಬೇರೆ ಕಾರಣಗಳಿಗೋಸ್ಕರ ಬೇರೆ ಬೇರೆ ಇವತ್ತು ಇತಿಹಾಸವನ್ನು ಬರೆದಿದ್ದಾರೆ. ಅಥವಾ ರಾಷ್ಟ್ರೀಯ ಇತಿಹಾಸ ಅಂತ ಹೇಳಿ ನಮಗೆ ಏನು ಗುರುತಿಸ್ತೇವೆ, ಅಥವಾ ಜನಸಾಮಾನ್ಯರ ಇತಿಹಾಸ ಅಂತ ಹೇಳಿ ಏನು ಗುರುತಿಸ್ತೇವೆ, ಆ ಎಲ್ಲ ಇತಿಹಾಸಗಳು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಉದ್ದೇಶಪೂರ್ವಕವಾಗಿ ಬರೆದಿರುವಂಥ ಇತಿಹಾಸ. ಇದನ್ನು ನಾವು ಅರ್ಥ ಮಾಡ್ತೀವಿ. ಅಂದ್ರೆ ಯಾವುದೋ ಒಂದು ಇತಿಹಾಸ ಇದೆ, ಆ ಇತಿಹಾಸಕ್ಕೆ ಹೊರತಾಗಿ ನಾವು ಬರಿತಾ ಇದ್ದೀವಿ ಅಲ್ಲ. ಎಲ್ಲ ಇತಿಹಾಸವೂ ಕೂಡ ಉದ್ದೇಶಪೂರ್ವಕವಾಗಿ ಬರೆದಿರುವಂಥ ಇತಿಹಾಸ. ಹಾಗಾಗಿ ಇವತ್ತು ಇಲ್ಲ ನಾವು ಹೊಸದಾಗಿ ನಾವು ಬರಿತಾ ಇದ್ದೇವೆ ಅಂತ ಅನ್ನುವ ಸಂದರ್ಭದಲ್ಲಿ ನಮಗೆ ಯಾವುದೇ ರೀತಿಯ ಹಿಂಜರಿಕೆ ಸಲ್ಲದು ಅನ್ನೋದು ಬಹಳ ನಮ್ಮ ಮನಸ್ಸಲ್ಲಿ ಬಹಳ ಸ್ಪಷ್ಟವಾಗಿರುತ್ತೆ. ಹಿಂದೆ ಎಲ್ಲ ಯಾರ್ಯಾರು ಇತಿಹಾಸ ಬರೆದಿದ್ದಾರೆ ಅವರೆಲ್ಲರೂ ಕೂಡ ಯಾವುದೋ ಒಂದು ಉದ್ದೇಶಕ್ಕೋಸ್ಕರನೇ ಬರೆದಿದ್ದಾರೆ. ಇವತ್ತು ನಾವು ಒಂದು ಯಾವ ಉದ್ದೇಶಕ್ಕೆ ಇಲ್ಲ, ನಮ್ಮ ಒಕ್ಕಲಿಗರ ಬಹಳ ಒಂದು ಶ್ರೇಷ್ಠ ಪರಂಪರೆ ಇದೆ, ಆ ಪರಂಪರೆಯನ್ನು ಮುನ್ನೆಲೆಗೆ ತರಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಬರೀಬೇಕು ಅಂತ ಹೊರಟಿದ್ದೇವೆ. ಅದು ಒಂದು ಉದ್ದೇಶ. ಹಾಗಾಗಿ ಇದುವರೆಗೂ ಬರೆದಿರೋ ಎಲ್ಲ ಇತಿಹಾಸವೂ ಕೂಡ ಉದ್ದೇಶಪೂರ್ವಕವಾಗಿ ಬರೆದಿದೆ. ಇವತ್ತು ಇಲ್ಲ ನಾವು ಬರೀಬೇಕು ಅಂತ ಏನು ಹೊರಟಿದ್ದೇವೆ ಅಥವಾ ನಾವು ಚಿಂತನೆ ಮಾಡಬೇಕು ಅಂತ ಏನು ಹೊರಟಿದ್ದೇವೆ, ಅದು ಕೂಡ ಉದ್ದೇಶಪೂರ್ವಕವಾಗಿದೆ. ಹಾಗಾಗಿ ಅದ್ರ ಬಗ್ಗೆ ಯಾವುದೇ ಒಂದು ಹಿಂಜರಿಕೆ ಬೇಕಾಗಿಲ್ಲ ಅನ್ನುವ ಮಾತು ಮೊದಲನೇ. ಎರಡನೇ, ನಮ್ಮ ಇತಿಹಾಸವನ್ನು ನಾವೇ ಬರೀ, ಬೇರೆ ಯಾರೋ ಬಂದು ನಮ್ಮ ಇತಿಹಾಸವನ್ನು ಬರೆಯೋದಿಲ್ಲ. ಬೇರೆಯವ್ರು ಬರೆದ್ರೆ ಅವನ ಇತಿಹಾಸದಲ್ಲಿ ಅಥವಾ ಅವನು ಬರೆದಿರುವಂಥ ಇತಿಹಾಸದಲ್ಲಿ ಅವನಿಗೆ ಒಂದು ಪ್ರಮುಖ ಪಾತ್ರವನ್ನು ಕೊಟ್ಟು ಬರೀತಾರೆ. ಈ ಬಹಳ ಸಂದರ್ಭಗಳಲ್ಲಿ ಕೆಂಪೇಗೌಡರ ಇತಿಹಾಸ ಬರೆಯುವಾಗಲೂ ಕೂಡ ಈ ವಿಚಾರ ಪದೇ ನಾನು ಹೇಳ್ತಾ ಬಂದಿದ್ದೆ. ಏನು ಅಂತ ಹೇಳಿದ್ರೆ, ಕೆಂಪೇಗೌಡರು ಒಂದು ಸಾಧಾರಣವಾದಂಥ ಒಂದು ಶ್ರುತ ಕುಟುಂಬದಲ್ಲಿ ಜನಿಸಿದ್ರು. ಅವ್ರು ಯಾವುದೋ ಒಂದು ಗುರುಕುಲಕ್ಕೆ ಹೋದ್ರು. ಆ ಗುರುಕುಲದಲ್ಲಿದ್ದಂಥ ಒಬ್ಬ ಶ್ರೇಷ್ಠ ಬ್ರಾಹ್ಮಣ ಗುರು ಏನಿದ್ದಾನೆ ಅವರಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟ. ಆ ವಿದ್ಯಾಭ್ಯಾಸದ ಕಾರಣದಿಂದ ಕೆಂಪೇಗೌಡರು ಬಹಳ ಒಂದು ದೊಡ್ಡ ಜ್ಞಾನಿಗಳಾದರು, ಅಥವಾ ಇನ್ನು ಮುಂದೆ ಒಂದು ಬಹಳಷ್ಟು ಸಾಧನೆ ಮಾಡೋದಕ್ಕೆ ಅನುಕೂಲ ಆಯಿತು. ಕೇವಲ ಅಷ್ಟಕ್ಕೆ ಹೇಳಲಿಲ್ಲ, ಕೆಂಪೇಗೌಡರಿಗೆ ಸಂಪೂರ್ಣ ವಿದ್ಯಾಭ್ಯಾಸವನ್ನು ಕೊಟ್ಟು ಅವನ ಜೊತೆ ಒಬ್ಬ ಒಡ್ಡುವನ್ನ ಕಳಿಸಿದ್ರು, ಒಬ್ಬ ಬ್ರಾಹ್ಮಣನನ್ನು ಕಳಿಸಿದ್ರು. ಆ ಬ್ರಾಹ್ಮಣ ಏನಿದ್ದಾನೆ ಅವನು ಕೆಂಪೇಗೌಡರ ಜೀವನ ಪರ್ಯಂತ ಅವನು ನೆರಳಾಗಿದ್ದ. ಎಲ್ಲ ಸಂದರ್ಭಗಳಲ್ಲೂ ಕೂಡ ಕೆಂಪೇಗೌಡರಿಗೆ ಇದು ಸರಿ ಇದು ತಪ್ಪು ಅಂತ ಹೇಳ್ತಾ ಹೋದ. ಆ ಕಾರಣಕ್ಕೋಸ್ಕರ ಕೆಂಪೇಗೌಡರು ಒಳ್ಳೆ ಕೆಲಸವನ್ನ ಮಾಡಲಿಕ್ಕಾಯಿತು ಅನ್ನೋ ಮಾತನ್ನ ಹೇಳ್ತಾರೆ. ನಾನು ಯಾತಕ್ಕೆ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಸಾಹಿತ್ಯ, ನಮ್ಮ ಇತಿಹಾಸನ ನಾವೇ ಬರೀಬೇಕು. ಬರೀದೇ ಇದ್ರೆ ಇಂಥ ಅನಾಹುತಗಳಾಗುತ್ತೆ ಅಂತ ಹೇಳಿದ್ರೆ ಕೆಂಪೇಗೌಡರಿಗೆ ಏನು ಗೊತ್ತಿರಲಿಲ್ಲ. ಕೆಂಪೇಗೌಡರು ಮಾಡುವಂಥ ಎಲ್ಲ ಸಾಧನೆಗಳಿಗಿಂತ ಒಬ್ಬ ಬ್ರಾಹ್ಮಣ ಇದ್ದ, ಅಥವಾ ಬ್ರಾಹ್ಮಣ ಒಂದು ಗುರುವಾಗಿ ಅಥವಾ ಅವನ ಪುರೋಹಿತನಾಗಿದ್ದ, ಅವನ ಒಂದು ಏನಿದೆ ಮಾರ್ಗದರ್ಶನದಲ್ಲಿ ಕೆಂಪೇಗೌಡರು ಇಷ್ಟೆಲ್ಲ ದೊಡ್ಡ ಕೆಲಸಗಳನ್ನು ಮಾಡೋಕ್ಕಾಯ್ತು ಅಂತ ಹೇಳಿ ಬ್ರಾಹ್ಮಣರು ಬರಿಬೇಕಾದ್ರೂ ಕೂಡ ತಮ್ಮನ್ನ ಸೇರಿಸ್ಕೊಂಡು ಬರೀತಾರೆ. ಅಥವಾ ಯಾರ್ಯಾರು ಬರೀತಾರೋ ಅವರೆಲ್ಲರೂ ಕೂಡ ತಮ್ಮನ್ನು ಸೇರಿಸ್ಕೊಂಡು ಬರೀತಾರೆ. ಹಾಗಾಗಿ ನಮ್ಮ ಇತಿಹಾಸವನ್ನು ನಾವೇ ಬರೀಬೇಕು. ನಾವು ಬರೀದೇ ಇದ್ರೆ ಇವೆಲ್ಲ ಅಚಾತುರ್ಯಗಳಾಗುತ್ತೆ. ಹಾಗಾಗಿ ಇದ್ರ ಬಗ್ಗೆ ಕೂಡ ಬಹಳ ಸೂಕ್ಷ್ಮವಾದಂಥ ಗಮನ ಇರಬೇಕು. ಯಾಕೆಂದ್ರೆ ಇದನ್ನು ಬರೀಬೇಕು ಅಂತ ಹೊರಟಿದ್ದಾರೆ.
ನಮ್ಮ ಶಾಂತರಾಜ್ ಅವರು ಹೇಳಿದ್ರು, ಗಂಗರ ಇತಿಹಾಸವನ್ನ ನಾವು ಬರಿಬೇಕು ಅಂತ. ಬಹುಶಃ 50 ವರ್ಷಗಳ ಹಿಂದೆನೇ ಪ್ರೊಫೆಸರ್ ಬಿ ಶೇಖಾಲಿ ಅವರು ಗಂಗರ ಬಗ್ಗೆ ಬಹಳ ಒಂದು ಹಿಸ್ಟ್ರಿ ಆಫ್ ವೆಸ್ಟರ್ನ್ ಗಂಗಾಸ್ ಅನ್ನೋ ಪುಸ್ತಕವನ್ನು ಬಹಳ ಚೆನ್ನಾಗಿ ಬರೆದಿದ್ದಾರೆ. ಆ ಒಂದು ಹಿಸ್ಟ್ರಿ ಆಫ್ ವೆಸ್ಟರ್ನ್ ಗಂಗಾಸ್ ಬಹಳ ಒಳ್ಳೆಯ ಒಂದು ಉದ್ಗ್ರಂಥ. ಅದು ಬಂದ ನಂತರದಲ್ಲಿ ಕಳೆದ 50 ವರ್ಷಗಳಲ್ಲಿ ನಾನು ನೋಡಿರುವ ಹಾಗೆ ಬೇರೊಂದು ಪುಸ್ತಕ ಬಿಡಿ, ಬೇರೊಂದು ಲೇಖನ ಕೂಡ ಬಂದಿಲ್ಲ ಗಂಗರ ಬಗ್ಗೆ. ಒಂದು ಸಂಶೋಧನಾತ್ಮಕ ಲೇಖನ ಅಂತ ನಾವು ಹೇಳ್ಕೊಳ್ಳುವಂತ ಒಂದು ಲೇಖನ ಕೂಡ ಗಂಗರ ಬಗ್ಗೆ ಬಂದಿಲ್ಲ ಕಳೆದ 50 ವರ್ಷಗಳು, ಅಥವಾ ನನಗೆ ಸಿಕ್ಕಿಲ್ಲ. ಆ ಕಾರಣಕ್ಕೋಸ್ಕರ ಇದನ್ನು ಅರಿತು ಕಳೆದ 1 ವರ್ಷದಿಂದ ಆ ಒಂದು ಪುಸ್ತಕ ಏನಿದೆ, ನಮ್ಮ ಹಿಸ್ಟ್ರಿ ಆಫ್ ವೆಸ್ಟರ್ನ್ ಗಂಗಾಸ್ ಏನಿದೆ, ಅದನ್ನ ತರ್ಜುಮೆ ಮಾಡಿ ಅದನ್ನ ಪ್ರಕಾಶನ ಮಾಡಬೇಕು ಅಂತ ಹೇಳಿ ಅದನ್ನ ನಮ್ಮ ಮೈಸೂರಿನ ಯೂನಿವರ್ಸಿಟಿ ಒಬ್ಬ ಪ್ರೊಫೆಸರ್ಗೆ ಕೊಟ್ಟು ಅದನ್ನ ತರ್ಜುಮೆ ಮಾಡಿಸಾಗಿದೆ. ತರ್ಜುಮೆ ಮಾಡಿ ನಾನು ಪೂರ್ತಿ ನನಗೆ ಕೊಟ್ಟು ನಾನು ಓದಬೇಕಷ್ಟೇ ಇದೆ. ಇದು ವಾರದಿಂದ ಮಾತ್ರ ಆ ಒಂದು ಸಂಪೂರ್ಣ ಹಸ್ತಪ್ರತಿ ಅಥವಾ ಕನ್ನಡದ ಹಸ್ತಪ್ರತಿ ತರ್ಜುಮೆ ಹಸ್ತಪ್ರತಿ ನನಗೆ ದಕ್ಕಿದೆ. ಬಹುಶಃ ಇನ್ನೊಂದು 1 ಅಥವಾ 2 ತಿಂಗಳಲ್ಲಿ ಆ ಒಂದು ಹಿಸ್ಟ್ರಿ ಆಫ್ ವೆಸ್ಟರ್ನ್ ಗಂಗಾಸ್ ಏನಿದೆ, ಆ ಹಿಸ್ಟ್ರಿ ಆಫ್ ವೆಸ್ಟರ್ನ್ ಗಂಗಾ ಪುಸ್ತಕವನ್ನು ಇನ್ನೊಂದು 2 ತಿಂಗಳ ಒಳಗಡೆ, ವೆಸ್ಟರ್ನ್ ಗಂಗಾಸ್ ಅನ್ನೋದು ಇಂಗ್ಲೀಷಲ್ಲಿ ಬರೀಬೇಕಾದ್ರೆ ವೆಸ್ಟರ್ನ್ ಗಂಗಾಸ್ ಅಂತ ಹೇಳ್ತೀವಿ. ಯಾತಕ್ಕೆ ಅಂತ ಹೇಳಿದ್ರೆ ಈಸ್ಟರ್ನ್ ಗಂಗಾಸ್ ಅಂದ್ರೆ ನಮ್ಮ ಕಳಿಂಗ ಏನಿದೆ ಅಲ್ಲಿ ಒರಿಸ್ಸಾದಲ್ಲಿ ಕೂಡ ನಮ್ಮ ಗಂಗರ ಒಂದು ಶಾಖೆ ಅಲ್ಲಿಗೆ ಹೋಗಿ ಅಲ್ಲಿ ಆಡಳಿತ ಮಾಡ್ತಾರೆ. ಅವ್ರನ್ನ ಈಸ್ಟರ್ನ್ ಗಂಗಾಸ್ ಅಂತ ಹೇಳ್ತಾ ಇದ್ರು, ಅದಕ್ಕೋಸ್ಕರ ನಮ್ಮನ್ನ ವೆಸ್ಟರ್ನ್ ಗಂಗಾಸ್ ಅಂತ ಹೇಳಿದ್ರು. ಇವಾಗ ನಾವು ವೆಸ್ಟರ್ನ್ ಗಂಗಾಸ್ ಅಂತ ವಿಶೇಷವಾಗಿ ಹೇಳ್ಕೊಳ್ಳೋಂಥ ಅಗತ್ಯ ಇಲ್ಲ. ಆ ಕಾರಣಕ್ಕೋಸ್ಕರ ಆ ಒಂದು ಪುಸ್ತಕಕ್ಕೆ ಕನ್ನಡದಲ್ಲಿ ಗಂಗವಾಡಿ 96,000, ಆ ಸಾಮ್ರಾಜ್ಯದ ಹೆಸರು ಗಂಗವಾಡಿ 96,000, ಗಂಗವಾಡಿ 96,000 ಅನ್ನೋ ಶೀರ್ಷಿಕೆಯಲ್ಲಿ ಆ ಒಂದು ಪುಸ್ತಕವನ್ನು ಬಹುಶಃ ಒಂದು 2 ಗರಿಷ್ಠ ಒಂದು 3 ತಿಂಗಳ ಒಳಗಡೆ ಆ ಒಂದು ಪುಸ್ತಕವನ್ನು ಕೂಡ ಪ್ರಕಾಶನ ಮಾಡ್ತಾ ಇದ್ರು. ಹಾಗಾಗಿ ಅದರಲ್ಲೂ ಆ ಒಂದು ಕೊರತೆ ಏನಿತ್ತು, ಗಂಗರ ಬಗ್ಗೆ ಒಂದು ಒಳ್ಳೆಯ ಕನ್ನಡದಲ್ಲಿ ಒಳ್ಳೆಯ ಪುಸ್ತಕ ಇಲ್ಲ ಅನ್ನೋ ಏನು ಕೊರತೆ ಇತ್ತು, ಆ ಕೊರತೆಯನ್ನು ನೀಗಿಸೋ ಕೆಲಸ ಏನಿದೆ ಆ ನೀಗಿಸೋ ಕೆಲಸ ಕೂಡ ಇನ್ನೊಂದು 2-3 ತಿಂಗಳಲ್ಲಿ ಕೂಡ ಆಗುತ್ತೆ ಅನ್ನುವ ಮಾತನ್ನು ಕೂಡ ಸಂದರ್ಭದಲ್ಲಿ ನಾನು ಹೇಳಿದೆ. ಇತಿಹಾಸ ಅನ್ನೋದು ಕೂಡ ಒಂದು ಬದಲಾವಣೆ, ಇತಿಹಾಸವನ್ನು ನಾವು ನೋಡೋ ರೀತಿ ಕೂಡ ಬದಲಾವಣೆ ಆಗಿದೆ. ಹಿಂದೆ ನಾವು ಇತಿಹಾಸವನ್ನ ನಾವು ಓದಿದ ಹಾಗೆ ಒಂದು ರೀತಿ ಅದು ರಾಜರ ಚರಿತ್ರೆ ಆಗಿದೆ. ಇವನ್ ಬಂದ ಇದ್ದ ಅಂತ, ಇವನ್ ಬಂದ ಅಂತ, ಇವನ್ ಬಂದ ಇದು ರಾಜ, ಈ ಚರಿತ್ರೆಗಳಾಗೋದು. ಈ ರಾಜ ಬಂದ ಇವನೇನು ಸಾಲ್ಮರ್ಗಳನ್ನು ಮಾಡ್ದ, ಅಥವಾ ಇನ್ನೇನೋ 4 ಕೋಟೆ ಕೊತ್ತಲಗಳನ್ನು ಕಟ್ಟಿಸ್ದ. ಆದರೆ ಇವತ್ತು ಆ ಇತಿಹಾಸ ಏನಿದೆ, ಇತಿಹಾಸವನ್ನು ನಾವು ಅರ್ಥ ಮಾಡ್ಕೊಳ್ಳೋ ರೀತಿ ಏನಿದೆ, ಅದು ಕೇವಲ ರಾಜರ ಚರಿತ್ರೆಯಾಗಿ ಉಳಿದಿಲ್ಲ. ಜನಸಾಮಾನ್ಯರ ಚರಿತ್ರೆಯಾಗಿ, ಒಂದು ಸಂಸ್ಕೃತಿಯ ಚರಿತ್ರೆಯಾಗಿ, ಜನಜೀವನದ ಚರಿತ್ರೆಯಾಗಿ, ಅಲ್ಲಿನ ವಾಣಿಜ್ಯ ವ್ಯವಹಾರ ಅಥವಾ ಬೇರೆ ಎಲ್ಲ ಏನಿದೆ ಜೀವನದ ಎಲ್ಲ ಒಂದು ಮಜಲುಗಳೇನಿದೆ ಆ ಎಲ್ಲ ಮಜಲುಗಳನ್ನು ಕೂಡ ಅನಾವರಣ ಮಾಡುವಂಥ ಚರಿತ್ರೆಯಾಗಿ ಇವತ್ತು ಇತಿಹಾಸ ಆಗಿದೆ. ಹಾಗಾಗಿ ಇವತ್ತು ನಾವು ಇತಿಹಾಸವನ್ನು ಸೃಷ್ಟಿ ಅಥವಾ ಬರಿತೀವಿ, ಮರುನಿರ್ಮಾಣ ಮಾಡ್ತೇವೆ ಅಥವಾ ಬರಿತೀವಿ ಅನ್ನೋ ಸಂದರ್ಭದಲ್ಲಿ ಇದನ್ನು ಕೂಡ ಬಹಳ ಗಂಭೀರವಾಗಿ ನಾವು ಮನಸ್ಸಲ್ಲಿ ಇಟ್ಕೋಬೇಕು. ನೀವು ಇತಿಹಾಸ ಬರೆಯೋ ಸಂದರ್ಭದಲ್ಲಿ ಕೇವಲ ರಾಜರ ಬಗ್ಗೆ ಮಾತ್ರ ಬರೆಯೋದಲ್ಲ. ಕೆಂಪೇಗೌಡರ ಇತಿಹಾಸವನ್ನು ಬಹಳ ಸಂತೋಷ, ಕೆಂಪೇಗೌಡರ ಇತಿಹಾಸವನ್ನು ಬರಿತೇವೆ. ಆದರೆ ಕೆಂಪೇಗೌಡರ ಇತಿಹಾಸವನ್ನು ಬರೆಯೋ ಸಂದರ್ಭದಲ್ಲಿ ಅಲ್ಲಿದ್ದಂಥ ಜನಜೀವನದ ಇತಿಹಾಸ ಏನಿದೆ, ಅಲ್ಲಿ ಸಾಮಾನ್ಯ ಜನ, ಕೆಂಪೇಗೌಡರ ಆಳ್ವಿಕೆಯಲ್ಲಿ ಸಾಮಾನ್ಯ ಜನ ಹೇಗೆ ಜೀವನ ಮಾಡ್ತಾ ಇದ್ರು, ಅವರ ಜೀವನ ಹೇಗಿತ್ತು ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಆ ಕೆಂಪೇಗೌಡರ ಕಾಲದಲ್ಲಿ ಏನೆಲ್ಲ ವಾಣಿಜ್ಯ ಚಟುವಟಿಕೆಗಳು ಆಗ್ತಾ ಇತ್ತು ಅದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಮತ್ತು ಇತಿಹಾಸವನ್ನು ನೋಡೋ ಒಂದು ರೀತಿ ಏನಿದೆ ಅದು ಕೂಡ ಸಂಪೂರ್ಣ ಬದಲಾವಣೆ ಆಗೋದು. ಇವತ್ತು ಒಳ್ಳೆಯ ಇತಿಹಾಸನ ರಚನೆ ಮಾಡಬೇಕು ಅಂತ ಹೇಳಿದ್ರೆ ಅಷ್ಟೇ ಮುಖ್ಯವಾಗಿ ಇವತ್ತು ಜಾಗ್ರಫಿ ಅಂಡ್ ಜಿಯಾಲಜಿ ಪ್ಲೇಸ್ ಇನ್ ಈಕ್ವಲಿ ಇಂಪಾರ್ಟೆಂಟ್ ರೋಲ್. ಜಾಗ್ರಫಿಯನ್ನು ಬಿಟ್ಟು ನೀವು ಇತಿಹಾಸವನ್ನು ಬರೆಯಕ್ಕೆ ಸಾಧ್ಯ ಇಲ್ಲ. ಆ ಜಾಗ್ರಫಿಯ ಸಂಪೂರ್ಣ ಒಂದು ಅರಿವು ನಮಗಿರ್ಬೇಕು. ನೀವು ದಕ್ಷಿಣ ಕರ್ನಾಟಕದ ಎಲ್ಲ ರಾಜಮನೆತನಗಳನ್ನು ತೆಗೆದುಕೊಳ್ಳಿ, ಗಂಗರು ತೆಗೆದುಕೊಳ್ಳಿ ಅಥವಾ ಹೊಯ್ಸಳರು ತೆಗೆದುಕೊಳ್ಳಿ, ಕೆಂಪೇಗೌಡರು ತೆಗೆದುಕೊಳ್ಳಿ ಅಥವಾ ಇವನ್ನ ಮೈಸೂರು ಮಹಾರಾಜರು ಕೂಡ ತೆಗೆದುಕೊಳ್ಳಿ, ಯಾರು ಕೂಡ ಪಶ್ಚಿಮ ಬೆಟ್ಟಗಳನ್ನು ದಾಟಿ ಕೆಳಗಡೆ ಹೋಗೋಕೆ ಆಗ್ತಾ ಇರಲಿಲ್ಲ. ಜಾಗ್ರಫಿಯ ಡಿಟರ್ಮಿನ್ ದರ್ ಟೆರಿಟರಿ, ಅವ್ರ ಟೆರಿಟರಿ ಡಿಟರ್ಮಿನ್ ಮಾಡಾಗ್ಬಿಟ್ಟಿತ್ತು. ಅಂದ್ರೆ ಹೋಗಕ್ಕೆ ಆಗ್ತಾ ಇರಲಿಲ್ಲ. ಏನೋ ಕುದುರೆ ಮೇಲೆ ಏನೋ 4 ಜನ ಹೋಗ್ಬೋದಾಗಿತ್ತು ಏನೋ. ಆದ್ರೆ ಒಂದು ಸಾಮ್ರಾಜ್ಯವನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಒಂದು ಸೇನೆಯನ್ನ ಕರೆದುಕೊಂಡು ಅಲ್ಲಿ ಒಂದು ಪ್ರದೇಶವನ್ನು ಉಳಿಸ್ಕೊಳ್ಳಬೇಕಾಗಿರುವಂತ ಒಂದು ಇದೇನಿದೆ, ಒಂದು ಆಕ್ಸೆಸ್ ಏನಿದೆ, ಆಕ್ಸೆಸ್ ಕೂಡ ಇರ್ತಾ ಇಲ್ಲ. ಇಡೀ ದೇಶದ ಚರಿತ್ರೆಯನ್ನ ಕೂಡ ನಮ್ಮ ಜಾಗ್ರಫಿ ಡಿಟರ್ಮಿನ್ ಮಾಡಿದೆ. ಯಾರು ಎಲ್ಲಿಂದ ಬರ್ಬೇಕಾಗಿಲ್ಲ, ಅಲ್ಲಿನ ಹಿಂದೂಕೂಸ್ ಒಂದೇ ಒಂದು ಜಾಗದಿಂದ ಬರ್ಬೇಕಾಗಿಲ್ಲ. ಅದು ಬಿಟ್ಟು ದೇಶ ಒಳಗಡೆ ಬರೋದಕ್ಕಿಂತ ಜಾಗ ಇರ್ತಾರೆ. ಈ ರೀತಿಯಾಗಿ ಬಹಳ ಮುಖ್ಯವಾಗಿ ಇವತ್ತು ಇತಿಹಾಸದ ರಚನೆ ಏನಿದೆ, ಅದು ಇತಿಹಾಸದ ಅಧ್ಯಯನ ಏನಿದೆ, ಅದು ಸಂಪೂರ್ಣವಾಗಿ ಮಲ್ಟಿ ಡಿಸಿಪ್ಲಿನರಿ ಆಗಿದೆ. ಇದನ್ನ ಬಹಳ ಗಂಭೀರವಾಗಿ ಅರ್ಥ ಮಾಡ್ಕೋಬೇಕು.
ನಾಲ್ಕು ಜನ ಇತಿಹಾಸವನ್ನು ಬರೆದಿದ್ದಾರೆ. ಅದು ನೋಡ್ಕೊಂಡು ನಾನು ಹೊಸದಾಗಿ ಇನ್ನೊಂದು ಪುಸ್ತಕ ಬರೆದ್ಬಿಡ್ತೀನಿ, ಅದು ಇತಿಹಾಸ ಆಗೋದಿಲ್ಲ. ಇವತ್ತು ಇತಿಹಾಸ ಏನಿದೆ ಸಂಪೂರ್ಣವಾಗಿ ಮಲ್ಟಿ ಡಿಸಿಪ್ಲಿನ್ ಆಗಿದೆ. ಅಲ್ಲಿ ಜಿಯಾಲಜಿ ಬರುತ್ತೆ, ಜಾಗ್ರಫಿ ಬರುತ್ತೆ. ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಹೇಳಿದ್ರೆ ಅಲ್ಲಿ ಜೆನೆಟಿಕ್ಸ್ ಬರುತ್ತೆ. ಇವತ್ತು ಜೆನೆಟಿಕ್ಸ್ ಯಾವ ಮಟ್ಟದಲ್ಲಿ ಮುಂದುವರೆದಿದೆ ಅಂತ ಹೇಳಿದ್ರೆ ನಮ್ಮೆಲ್ಲ ಏನಿದೆ ನಮ್ಮ ಜೀನ್ಸ್ನ ಅಧ್ಯಯನ ಮಾಡಿ, ಇವತ್ತು ನಾನು ನನ್ನ ಜೀನ್ಸ್ ಅಧ್ಯಯನ ಮಾಡ್ಕೊಂಡಿದ್ದೀನಿ. ಅದು ನಮ್ಮ ಪೂರ್ವಜರು ಎಲ್ಲೆಲ್ಲಿ ಇದ್ರು ಅಂತ ನನಗೆ ಗೊತ್ತಾಗುತ್ತೆ ಆ ಜೀನ್ಸಲ್ಲಿ. ಹಾಗಾಗಿ ಇವತ್ತು ಜೆನೆಟಿಕ್ಸ್ ಅಷ್ಟೇ ಮುಖ್ಯ ಆಗಿದೆ, ಬೇರೆಲ್ಲ ಶಾಸ್ತ್ರಗಳು ಅಷ್ಟೇ ಮುಖ್ಯವಾಗಿದೆ. ಭಾಷಾಶಾಸ್ತ್ರ ಅಷ್ಟೇ ಮುಖ್ಯ ಆಗಿದೆ. ನಾವು ಯಾವ ಭಾಷೆ ಮಾತಾಡ್ತೀವಿ, ಭಾಷೆಯಲ್ಲಿ ಯಾವ್ಯಾವ ಪದಗಳ ಬಳಕೆ ಮಾಡ್ತೇವೆ, ಆ ಪದಗಳು ಎಲ್ಲೆಲ್ಲಿಂದ ಬಂದಿದೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲೆಲ್ಲಿಂದ ಅದ್ರ ಮೇಲೆ ನಮ್ಮ ಪ್ರಭಾವ ಬೀರಿದೆ. ಪೋರ್ಚುಗೀಸ್ ಪ್ರಭಾವ ಎಷ್ಟಿದೆ, ಅಥವಾ ಪರ್ಷಿಯನ್ ಪ್ರಭಾವ ಎಷ್ಟಿದೆ, ಅಥವಾ ಬೇರೆ ಭಾಷೆಗಳ ಪ್ರಭಾವ ಇದೆ, ಅಥವಾ ಕನ್ನಡ ಭಾಷೆಯ ಪ್ರಭಾವ ಏನಿದೆ, ಕನ್ನಡ ಭಾಷೆಯ ಏನಿದೆ ಪದಕೋಶ ಏನಿದೆ, ಬೇರೆಲ್ಲ ಭಾಷೆಗಳು ಎಲ್ಲೆಲ್ಲಿ ಬಳಸ್ತವೆ ಅನ್ನೋ ಆಧಾರದ ಮೇಲೆ ಕೂಡ ನಮ್ಮ ಪ್ರಭಾವವನ್ನು ಬೇರೆ ರಾಜ್ಯಗಳ ಮೇಲೆ, ಬೇರೆ ಪ್ರದೇಶಗಳ ಮೇಲೆ ಕೂಡ ಗುರುತಿಸುವಂಥ ಒಂದು ಕೆಲಸಗಳು ಕೂಡ ಆಗ್ತವೆ. ಮತ್ತು ಇತಿಹಾಸವನ್ನು ಮೊದಲಿಂದ ಕೂಡ ಅರಿಯೋ ಸಂದರ್ಭದಲ್ಲಿ ನಮ್ಮ ಎಲ್ಲ ಶಿಲಾಶಾಸನಗಳು, ತಾಮ್ರಶಾಸನಗಳು, ಕಾವ್ಯಗಳು ಇವುಗಳನ್ನು ಸಹಜವಾಗಿ ನಾವು ಅಧ್ಯಯನ ಮಾಡ್ತೇವೆ. ಇವು ನಮಗೊಂದು ರೀತಿ ನಮ್ಮ ಇತಿಹಾಸವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಥವಾ ನೋಡೋದಕ್ಕೆ, ಅಧ್ಯಯನ ಮಾಡೋದಕ್ಕೆ ಒಂದು ರೀತಿ ಆಕರ ಗ್ರಂಥಗಳು, ಒಂದು ರೀತಿ ಮೂಲಗಳು. ಆದರೆ ಇವತ್ತು ಇದಷ್ಟೇ ಉಳಿದಿದೆ. ನಮ್ಮ ಶಿಲಾಶಾಸನಗಳು ಅಥವಾ ನಮ್ಮ ತಾಮ್ರಶಾಸನಗಳು, ನಮ್ಮ ಕಾವ್ಯಗಳಷ್ಟೇ ನಮ್ಮ ಇತಿಹಾಸವನ್ನು ರಚನೆ ಮಾಡೋದಕ್ಕೆ ಸಾಕು ಅನ್ನುವ ಒಂದು ಪರಿಸ್ಥಿತಿ ಇವತ್ತಿದೆ. ಒಂದೆರಡು ಪುಸ್ತಕಗಳ ಉದಾಹರಣೆ ಕೊಡ್ತೀನಿ. ವಿಲಿಯಂ ಡಾಲ್ರಿಂಪಲ್ ಅಂತೇಳಿ ಬಹಳ ಒಳ್ಳೆ ಇಂಡಾಲಜಿಸ್ಟ್. ಅವರು ಆನರ್ಕಿ ಅಂದ್ಬಿಟ್ಟು ಒಂದು ಪುಸ್ತಕ ಬರೆದಿದ್ದಾರೆ, ಆನರ್ಕಿ ಅಂತ ಇಂಗ್ಲಿಷಲ್ಲಿ ಬರೆದಿದ್ದಾರೆ. ಅದರಲ್ಲಿ ಆ ಒಂದು ನಮ್ಮ ಈಸ್ಟ್ ಇಂಡಿಯಾ ಕಂಪನಿ ಇತಿಹಾಸ ಏನಿದೆ, ಇತಿಹಾಸವನ್ನು ಆ ಒಂದು ಆಲ್ಮೋಸ್ಟ್ 16ನೇ ಶತಮಾನದ ಕಡೆಯ ಭಾಗದಿಂದ ಹಿಡಿದು ಜಹಾಂಗೀರ್ ಆಸ್ಥಾನಕ್ಕೆ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಬ್ರಿಟಿಷ್ ರಾಯಭಾರಿ ಬರ್ತಾರೆ ಜಹಾಂಗೀರ್ ಆಸ್ಥಾನ. ಅವಾಗಿನಿಂದ ಹಿಡಿದು ಅವ್ರು ಸೂರತ್ಗೆ ಬಂದು, ಸೂರತ್ತಲ್ಲಿ ಅಡಗನಿಂದ ಹಿಡಿದು ಸೂರತ್ತಿಂದ ಅಲ್ಲಿ ಆಗ್ರಾಗೆ ಹೋಗಿ ಜಹಾಂಗೀರ್ನ ಭೇಟಿ ಮಾಡ್ತಾರೆ. ಅವಾಗಿನಿಂದ ಹಿಡಿದು 1805ರವರೆಗೆ, ಅಂದರೆ ಒಂದು ಕಡೆಯ ಒಂದು ಆಂಗ್ಲೋ ಮರಾಠ ವಾರ ಆಗುತ್ತೆ. ಅದು ಒಂದು ರೀತಿಯಲ್ಲಿ ಇದ್ದಂಥ ಅವ್ರು ಬ್ರಿಟಿಷರಿಗಿದ್ದಂಥ ಆ ಒಂದು ಕಡೆಯ ಯುದ್ಧ. 1799ರಲ್ಲಿ ಶ್ರೀರಂಗಪಟ್ಟಣದ ಯುದ್ಧ ಆಗುತ್ತೆ, 1805ರಲ್ಲಿ ಮರಾಠ ಯುದ್ಧ ಆಗುತ್ತೆ. ಅನಂತರದಲ್ಲಿ ಇಡೀ ದೇಶದಲ್ಲಿ ಅವರನ್ನು ಬಹಳ ಗಂಭೀರವಾಗಿ ಒಂದು ಎದುರಿಸುವಂಥ ಒಂದು ಶಕ್ತಿಗಳೇ ಇರೋದು. ಯಾತಕ್ಕೆ ಅಂತ ಹೇಳಿದ್ರೆ ಒಂದು ದೊಡ್ಡ ಶಕ್ತಿ ಅಥವಾ ಒಂದು 1.5 ಲಕ್ಷ 2 ಲಕ್ಷ ಜನ ಇರುವಂಥ ಒಂದು ಸೈನ್ಯದ ಶಕ್ತಿಯನ್ನು ಎದುರಿಸಬೇಕು ಅಂತ ಹೇಳಿದ್ರೆ ಅಷ್ಟೇ ಸಂಖ್ಯೆ ಸೈನ್ಯ ಬೇಕು ನಿಮಗೆ. ಅಷ್ಟೇ ಸಂಖ್ಯೆ 1 ಲಕ್ಷದ ಜನ ಸೈನಿಕರ ಒಂದು ಸೈನ್ಯ ಬೇಕು ಅಂತ ಹೇಳಿದ್ರೆ, ಆ 1 ಲಕ್ಷ ಜನ ಸೈನಿಕರಿಗೆ ಸಂಬಳ ಕೊಡಬೇಕು ಅಂತ ಹೇಳಿದ್ರೆ ನಿಮಗೆ ದುಡ್ಡು ಬೇಕು. ಆ ದುಡ್ಡಿನ ಶೇಖರಣೆ ಎಲ್ಲೂ ಆಗಕ್ಕೆ ಸಾಧ್ಯ ಇರ್ತಾರೆ. ಯಾಕೆಂದ್ರೆ ಎಲ್ಲರೂ ಒಂದ್ ಕಡೆ ಆ ರೀತಿ ದುಡ್ಡಿನ ಶೇಖರಣೆ ಆಗ್ತಾ ಇದೆ ಅಂತ ಹೇಳಿದ್ರೆ ಬ್ರಿಟಿಷರಲ್ಲಿ ಹೋಗಿ ಆ ಒಂದು ಶೇಖರಣೆಯ ಮೂಲವನ್ನು ಕಡಿದು ಹಾಕ್ತಾರೆ. ಅವಾಗ ಈ ರೀತಿ ಯಾವುದೇ ಒಂದು ದೊಡ್ಡ ಸಾಮ್ರಾಜ್ಯ ಬರೋದಕ್ಕೆ ಆಗ್ತಾ ಇಲ್ಲ. ಕಡೆ ಯುದ್ಧ ಏನಿದೆ ಅದು ಆಂಗ್ಲೋ ಮರಾಠ ವಾರ್ 1805 ಅಲ್ಲಿಗೆ ಮುಗಿಯುತ್ತೆ. ಆ ಒಂದು ಬ್ರಿಟಿಷ್ ಇಂಡಿಯಾ ಕಂಪನಿ ಇತಿಹಾಸವನ್ನು ಹೇಳ್ತಾರೆ. ಆ ಇತಿಹಾಸ ಹೇಳೋ ಸಂದರ್ಭದಲ್ಲಿ ಕೇವಲ ಒಂದು ಭಾರತೀಯ ದಾಖಲೆಗಳನ್ನು ಇಟ್ಕೊಂಡು ಅವ್ರ ಇತಿಹಾಸವನ್ನು ಹೇಳೋದಿಲ್ಲ. ಅಷ್ಟೇ ಮುಖ್ಯವಾಗಿ ಇಲ್ಲಿ ಯಾರ್ಯಾರು ನಮ್ಮ ಬ್ರಿಟಿಷ್ ಸೈನಿಕರು ಬಂದಿದ್ರು, ಅವರ ಜನರಲ್ಸ್ ಬಂದಿದ್ರು, ಕ್ಯಾಪ್ಟನ್ಸ್ ಬಂದಿದ್ರು, ಅವರೆಲ್ಲ ಕೂಡ ಅದ್ರ ಬಗ್ಗೆ ಬಹಳ ದೀರ್ಘವಾಗಿ ಪತ್ರಗಳನ್ನು ಬರೀತಾರೆ. ಅವ್ರ ಮನೆ ಬರೀತಾರೆ, ಅವರ ಅಣ್ಣನಿಗೆ ಬರೀತಾರೆ, ತಮ್ಮನಿಗೆ ಬರೀತಾರೆ, ತಾಯಿಗೆ ಬರೀತಾರೆ, ತಂದೆಗೆ ಬರೀತಾರೆ. ಆ ಎಲ್ಲ ಪತ್ರಗಳ ಶೇಖರಣೆ ಇವತ್ತು ಕೂಡ ಅವ್ರು ಇಟ್ಕೊಂಡಿದೆ. ಆ ಎಲ್ಲ ಪತ್ರಗಳನ್ನು ಕೂಡ ಓದಿ ಭಾರತದ ಬಗ್ಗೆ ಆ ಒಂದು ಇವತ್ತು ಕೂಡ ಬ್ರಿಟನ್ನಲ್ಲಿರುವಂಥ ಎಲ್ಲ ದಾಖಲೆಗಳನ್ನು ಅಧ್ಯಯನ ಮಾಡಿ, ಸಂಗ್ರಹ ಮಾಡಿ, ಮತ್ತು ಭಾರತದಲ್ಲಿ ಏನಿದೆ ದಾಖಲೆಗಳನ್ನೆಲ್ಲವನ್ನು ಕೂಡ ಸಂಗ್ರಹ ಮಾಡಿ ಅವರು ಆನರ್ಕಿ ಅನ್ನೋ ಪುಸ್ತಕ ಏನಿದೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇತಿಹಾಸವನ್ನು ರಚನೆ ಮಾಡಿದ್ದಾರೆ. ಯಾವ್ದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ, ಇವತ್ತು ಓದಬೇಕು. ಇವತ್ತು ಆ ಒಂದು ಹಿಸ್ಟ್ರಿ ಏನಿದೆ, ಇತಿಹಾಸವನ್ನು ರಚನೆ ಮಾಡೋ ರೀತಿಯ ಬದಲಾವಣೆ ಆಗ್ತಾ ಇದೆ. ಅದಕ್ಕೆ ಕೇವಲ ನಮ್ಮ ಆಕಾರ ಗ್ರಂಥಗಳನ್ನು ಇಟ್ಕೊಂಡು ಮಾಡೋಕ್ಕೆ ಸಾಧ್ಯ ಇಲ್ಲ. ಇಲ್ಲೂ ಕೂಡ ಒಂದು ಕೊರತೆ ಇದೆ. ಏನು ಅಂತ ಹೇಳಿದ್ರೆ ಡಾಲ್ರಿಂಪಲ್ ಕೂಡ ಕೇವಲ ಬ್ರಿಟಿಷ್ ಏನಿದೆ ಮೂಲಗಳನ್ನು ಮಾತ್ರ ಇಟ್ಕೊಂಡು ಬರೆದಿದ್ದಾರೆ. ಅಷ್ಟೇ ಒಂದು ಸಂಖ್ಯೆಯಲ್ಲಿ ನಮಗೆ ಫ್ರೆಂಚ್ ಮೂಲ ಸಿಗುತ್ತೆ,
ಅಷ್ಟೇ ಸಂಖ್ಯೆಯಲ್ಲಿ ನಿಮಗೆ ಪೋರ್ಚುಗೀಸ್ ಮೂಲಗಳು ಸಿಗುತ್ತೆ, ಅಷ್ಟೇ ಸಂಖ್ಯೆಯಲ್ಲಿ ನಿಮಗೆ ಪರ್ಷಿಯನ್ ದಾಖಲೆಗಳು ಸಿಗುತ್ತೆ. ಯಾಕೆಂದ್ರೆ ಬಹುಶಃ 19ನೇ ಶತಮಾನದ ಇತ್ತೀಚೆಗೆ ಮಾತ್ರ ಏನಿದೆ ಇಂಗ್ಲಿಷ್ ನಮ್ಮ ಇಂಟರ್ನ್ಯಾಷನಲ್ ಲಿಂಕ್ ಲ್ಯಾಂಗ್ವೇಜ್ ಆಗಿದೆ. ಅಲ್ಲಿವರೆಗೆ 19ನೇ ಶತಮಾನದವರೆಗೆ ಬಹುಶಃ ಒಂದು 12-13ನೇ ಶತಮಾನದಿಂದ 19ನೇ ಶತಮಾನ ಒಂದು 6-7 ಶತಮಾನಗಳ ಕಾಲ ಇಂಟರ್ನ್ಯಾಷನಲ್ ಲಿಂಕ್ ಲ್ಯಾಂಗ್ವೇಜ್ ಯಾವುದು ಅಂದರೆ ಅದು ಪರ್ಷಿಯನ್ ಭಾಷೆ. ಟಿಪ್ಪು ಇಲ್ಲಿದ್ದಾಗ ಕೂಡ ಅವನು ಪರ್ಷಿಯನ್ ಭಾಷೆ ಕಲೀರಿ ಅಂತ ಯಾಕೆ ಕೇಳ್ತಾ ಇರ್ತಾನೆ ಅಂದರೆ ಇಟ್ಸ್ ಅನ್ ಇಂಟರ್ನ್ಯಾಷನಲ್ ಲಿಂಕ್ ಲ್ಯಾಂಗ್ವೇಜ್. ಇವತ್ತು ಹೇಳ್ತೀವಿ ನಾವೆಲ್ಲ ನಮ್ಮ ಮಕ್ಕಳು ನಾವು ಕನ್ನಡ ಮಾಧ್ಯಮ ಶಾಲೆ ಕಳಿಸ್ತಾ ಇಲ್ಲ, ನಾವು ಇಂಗ್ಲೀಷ್ ಮಾಧ್ಯಮ ಶಾಲೆ ಕಳಿಸ್ತಾ ಇದ್ದೀವಿ. ಯಾತಕ್ಕಪ್ಪ ಅದು ಇಂಟರ್ನ್ಯಾಷನಲ್ ಲಿಂಕ್ ಲ್ಯಾಂಗ್ವೇಜ್, ಅದಕ್ಕಂದ್ರೆ ಉದ್ಯೋಗ ಸಿಗುತ್ತೆ. ಟಿಪ್ಪು ಯಾತಕ್ಕಪ್ಪ ಅವತ್ತು ಪರ್ಷಿಯನ್ ಕಲೀರಿ ಅಂತ ಹೇಳ್ತಾ ಇದ್ದ ಅಂದರೆ ಅವನಿಗೆ ಪರ್ಷಿಯನ್ ಆಗತ್ತೆ ಇರುತ್ತೆ. ಇಟ್ ವಾಸ್ ಅನ್ ಇಂಟರ್ನ್ಯಾಷನಲ್ ಲಿಂಕ್ ಲ್ಯಾಂಗ್ವೇಜ್. ಸೊ ನಮಗೆ ಇವತ್ತು ಪೋರ್ಚುಗೀಸ್, ಫ್ರೆಂಚ್ ಅಥವಾ ಇಂಗ್ಲೀಷ್ ಎಷ್ಟು ದಾಖಲೆ ಸಿಗುತ್ತೋ ಅಷ್ಟೇ ದಾಖಲೆಗಳು ಪರ್ಷಿಯನ್ ಭಾಷೆಯಲ್ಲಿ ಕೂಡ ಸಿಗುತ್ತೆ. ಅದನ್ನು ಕೂಡ ನಾವು ಓದ್ತಾ ಇದ್ದೀವಿ. ಈ ರೀತಿಯಾಗಿ ಇವತ್ತು ಇತಿಹಾಸವನ್ನ ರಚನೆ ಮಾಡೋ ಒಂದು ಸಂದರ್ಭ ಏನಿದೆ, ಆ ಸಂದರ್ಭದಲ್ಲಿ ಇವೆಲ್ಲ ಬಹಳ ಮುಖ್ಯವಾಗುತ್ತೆ. ಬಹಳ ಇತ್ತೀಚೆಗೆ ನಾನು ನಮ್ಮ ಒಬ್ಬ ರೈಟಿಸ್ಟ್ ಹಿಸ್ಟಾರಿಯನ್ ಇದೆ ವಿಕ್ರಮ್ ಸಂಪತ್ ಅಂತ, ಅವರು ಬಹಳ ಒಂದು ಉದ್ಗ್ರಂಥ ಟಿಪ್ಪು ಸುಲ್ತಾನ್ ಬಗ್ಗೆ ಮತ್ತು ಹೈದರಾಲಿ ಬಗ್ಗೆ ಒಂದು ಉದ್ಗ್ರಂಥವನ್ನು ರಚನೆ ಮಾಡಿದ್ದಾರೆ. ನೀವೆಲ್ಲರೂ ಓದಲೇಬೇಕಾದಂಥ ಒಂದು ಪುಸ್ತಕ. ಅದನ್ನು ಕೂಡ ತರ್ಜಮೆ ಮಾಡಿಸ್ಬೇಕು ಅಂತ ನನಗೆ ಅನಿಸ್ತಾ ಇದೆ. ಬಟ್ ನೋಡೋಣ ಇದೆ. ಆ ಒಂದು ಪುಸ್ತಕದಲ್ಲಿ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ ಇತಿಹಾಸದ ಆ ಒಂದು ಸಂದರ್ಭದಲ್ಲಿ ಬಹುಶಃ 1750ರಿಂದ 1799 ಒಂದು 50 ವರ್ಷಗಳ ಕಾಲ ದಕ್ಷಿಣ ಕರ್ನಾಟಕದ ನಮ್ಮ ನಾಡಿನ ಇತಿಹಾಸ ಅದು. ಇಲ್ಲಿನ ಪ್ರತಿಯೊಂದು ಜಾಗದ ಬಗ್ಗೆ ಅಲ್ಲಿ ಬಹಳ ಸುದೀರ್ಘವಾದಂಥ ರೆಫರೆನ್ಸ್ ಬರುತ್ತೆ. ನಿಮ್ಮ ದೊಡ್ಡಬಳ್ಳಾಪುರದ ಬಗ್ಗೆ, ಚಿಕ್ಕಬಳ್ಳಾಪುರದ ಬಗ್ಗೆ, ಹೊಸಕೋಟೆ ಬಗ್ಗೆ, ಅಥವಾ ನಿಮ್ಮ ಚನ್ನಪಟ್ಟಣದ ಕೋಟೆ ಬಗ್ಗೆ, ಶ್ರೀರಂಗಪಟ್ಟಣದ ಬಗ್ಗೆ ಹೇರಳವಾದಂಥ ರೆಫರೆನ್ಸ್ ಇದೆ. ಮೈಸೂರು ಬಗ್ಗೆ, ಕೊಡಗಿನ ಬಗ್ಗೆ. ಆ ಪುಸ್ತಕ ಓದಿ ನಾನು ದಂಗ ಆಗ್ಬಿಟ್ಟೆ. ನಾನು ಇಡೀ ದಕ್ಷಿಣ ಕರ್ನಾಟಕದ ಬಗ್ಗೆ ಈ ಮಟ್ಟದಲ್ಲಿ ಯಾರು ಪುಸ್ತಕವನ್ನು ಬರ್ತಿರ್ಲಿಲ್ಲಪ್ಪ ಅಂತ ನನ್ಗೆ ಅನಿಸ್ತು ಸಂದರ್ಭದಲ್ಲಿ. ಆ ಪುಸ್ತಕವನ್ನು ಕೂಡ ಆದಷ್ಟು ಬೇಗ ತರ್ಜುಮೆ ಮಾಡಿಸ್ಬೇಕು. ಅದು ರೈಟಿಸ್ ಹಿಸ್ಟಾರಿಯನ್ ಆದರೂ ಕೂಡ ಖಂಡಿತ ಒಂದು ಪಾಂಡಿತ್ಯಪೂರ್ಣವಾದಂಥ ಒಂದು ಪುಸ್ತಕ. ಅದು ಪಾಂಡಿತ್ಯದಲ್ಲಿ ಏನು ಕಡಿಮೆ ಇಲ್ಲ, ಅವರ ವ್ಯಾಖ್ಯಾನದಲ್ಲಿ ಒಂದು ಬಲಪಂಥೀಯ ವಾದ ಇರಲಿ, ಅದು ಅವ್ರಿಗೆ ಬಿಟ್ಟು ವಿಚಾರ. ಆದರೆ ಅದರಲ್ಲಿ ಪಾಂಡಿತ್ಯ ಇದೆ, ಅದರಲ್ಲಿ ಅಷ್ಟೇ ಒಂದು ಬಹಳ ಗಂಭೀರವಾದಂಥ ಒಂದು ಅಧ್ಯಯನ. ಆ ಅಧ್ಯಯನ ಕೂಡ ನಾವು ಗಮನಿಸಬೇಕಾದ. ಇತ್ತೀಚೆಗೆ ನಮ್ಮ ಜಯಪ್ರಕಾಶ್ ಗೌಡರು, ತಮ್ಮಣ್ಣಗೌಡರು 4 ಪುಸ್ತಕವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. 14ನೇ ತಾರೀಕು ಫಂಕ್ಷನ್ ಆಗಬೇಕಾಗಿತ್ತು. ಸ್ವಾಮೀಜಿಗಳು ಬಿಸಿ ಏನೋ ಕಾರಣಕ್ಕೋಸ್ಕರ ಮುಂದೆ ಆಯಿತು. ಅದರಲ್ಲಿ ತಮ್ಮಣ್ಣಗೌಡರ ಪುಸ್ತಕ ಬಂದಿದೆ. ಕಾಲಭೈರವನ ಉಗಮದ ಬಗ್ಗೆ ಪುಸ್ತಕ ಬಂದಿದೆ ತಮ್ಮಣ್ಣಗೌಡರು. ಬಹಳ ಒಂದು ಸುಂದರವಾದ ಪುಸ್ತಕ. ಇದುವರೆಗೆ ನಾವು ರಾಜನ ಋಷಿ ಉಗಮ ಅಥವಾ ನದಿ ಉಗಮ ಕಷ್ಟ ಅಂತ ಒಂದು ಮಾತನ್ನು ಹೇಳ್ತೇವೆ. ಆದರೆ ದೇವರ ಉಗಮದ ಬಗ್ಗೆ ನಮ್ಮ ತಮ್ಮಣ್ಣಗೌಡರು ಒಂದು ಪುಸ್ತಕ ಬರೆದಿದ್ದಾರೆ. ಕಾಲಭೈರವನ ಎಲ್ಲಿಂದ ಬಂದ ಕಾಲಭೈರವ, ಯಾವತ್ತಿಂದ ನಮ್ಮ ದೇವನಾದ ಅನ್ನೋ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಬಹಳ ಒಳ್ಳೆಯ ಪುಸ್ತಕ. ಅಲ್ಲಿ ನಮ್ಮ ಬಹುಶಃ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಏನೆಲ್ಲ ಕಾಲಭೈರವನ ಬಗ್ಗೆ ಬಂದಿದ್ವಿ ಅದೆಲ್ಲವನ್ನು ಕೂಡ ಸಂಗ್ರಹಿಸಿ ಬಹಳ ಅದ್ಭುತವಾಗಿ ಒಂದು ಪುಸ್ತಕ ಬರೆದಿದ್ದಾರೆ ತಮ್ಮಣ್ಣಗೌಡರು. ಆದರೆ ನನಗೆ ಕೊರತೆ ಕಂಡಿದ್ದೇನು ಅಂತ ಹೇಳಿದ್ರೆ, ಈ ಕಾಲಭೈರವ ಏನಿದೆ ಅಲ್ಲಿ ಉಜ್ಜಯಿನಿಯಲ್ಲಿ ಬಹಳ ದೊಡ್ಡ ದೇವ. ಕಾಲಭೈರವನ ಮೂಲ ಏನಿದೆ ದೇವಸ್ಥಾನ ಏನಿದೆ ಉಜ್ಜಯಿನಿ. ಆ ಉಜ್ಜಯಿನಿಯಲ್ಲಿರುವಂಥ ಗ್ರಂಥಗಳೇನಿದೆ ಬಹುತೇಕ ಅದು ಆ ಒಂದು ಸ್ಥಳೀಯ ಭಾಷೆ, ಹಿಂದಿಲಿರ್ಬೋದು ಅಥವಾ ಆ ಸ್ಥಳೀಯ ಭಾಷೆಗಳಲ್ಲಿ ಇರ್ಬೋದು. ಅದನ್ನೆಲ್ಲ ಕೂಡ ನಾವು ಓದಬೇಕು. ಯಾಕೆಂದರೆ ಕಾಲಭೈರವ ಕರ್ನಾಟಕದಲ್ಲಿ ಉಗಮವಾದಂಥ ದೇವನಲ್ಲ, ಉತ್ತರ ಭಾರತದಲ್ಲಿ ಉಗಮನಾದಂಥ ದೇವ. ಅವನ ಮೂಲ ಏನಿದೆ, ಬಹುಶಃ ನನ್ನ ಪ್ರಕಾರ ಕಾಲಭೈರವ ಮತ್ತು ಶಿವನ ಮೂಲ ಏನಿದೆ ಅದು ಹರಪ್ಪ ಸಿವಿಲೈಸೇಷನ್ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಅದು ಯಾರು ಕೂಡ ಶಿವನ ಮೂಲ ಹರಪ್ಪ ಸಿವಿಲೈಸೇಷನ್ ಇದೆ ಅಥವಾ ಪಶುಪತಿನಾಥನ ಮೂಲ ಹರಪ್ಪ ಸಿವಿಲೈಸೇಷನ್ ಇದೆ ಅಂತೇಳಿ ಯಾರು ಕೂಡ ಹೇಳಲ್ಲ. ಯಾಕೆ ಕೇಳಲ್ಲ? ಅವರೆಲ್ಲರೂ ಕೂಡ ಶಿವನು ಕೂಡ ಒಬ್ಬ ವೈದಿಕ ದೇವನೇ ಅಂತ ಹೇಳ್ತಾನೆ. ನಿಮ್ಗೆ ಶಿವ ಒಂದು ರೀತಿಯಲ್ಲಿ ವೈದಿಕ ಧರ್ಮಕ್ಕೆ ಕೋಆಪ್ಟ್ ಆಗಿರುವಂಥ ಒಬ್ಬ ದೇವತೆ. ಮೂಲದಲ್ಲಿ ಶಿವ ಏನಿದೆ, ನಮ್ಮ ಶಿವ ಏನಿದ್ದಾನೆ ಅವನು ವೈದಿಕ ಧರ್ಮೀಯನಲ್ಲ. ಮೂಲದಲ್ಲಿ ಅವನು ಹರಪ್ಪ ಸಿವಿಲೈಸೇಷನ್ಗೆ ಹೋಗ್ತಾನೆ. ಎಲ್ಲಿವರೆಗೆ ನಾವು ನಮ್ಮ ಇತಿಹಾಸವನ್ನು ಬರೆಯೋದಿಲ್ಲೋ ಎಲ್ಲ ಅಚಾತುರ್ಯಗಳು ನಡೀತಾ ಹೋಗುತ್ತೆ. ಶಿವನ ಬಗ್ಗೆನೇ ಬಹಳ ಗಂಭೀರವಾದಂಥ ವಿಚಾರ ನಮ್ಮ ಅಧ್ಯಯನ ಆಗಬೇಕಾಗುತ್ತೆ. ಶಿವನ ಮೂಲ ಏನಿದೆ, ನನ್ನ ಪ್ರಕಾರ ಶಿವನ ಮೂಲ ಏನಿದೆ ಅದು ಹರಪ್ಪ ಸಿವಿಲೈಸೇಷನ್ ಅಂತ ಶುರುವಾಗುತ್ತೆ. ಯಾಕೆಂದ್ರೆ ಅಲ್ಲಿ ಏನು ಸೀಲ್ ಸಿಕ್ಕಿದೆ ನಮಗೆ, ಅದರಲ್ಲೇ ಶಿವನ ಮೂಲ ಆಕೃತಿ ಅಲ್ಲೇ ಕಾಣುತ್ತೆ. ಲಿಂಗದ ಮೂಲ ಆಕೃತಿ ನಮ್ಗೆ ಅಲ್ಲೇ ಕಾಣುತ್ತೆ, ಇಲ್ಲಿ ನಮ್ಮ ಹರಪ್ಪ ಸಿವಿಲೈಸೇಷನ್ ಕಾಣುತ್ತೆ. ಅದನ್ನ ಗುರುತಿಸ್ಬೇಕು, ಅದನ್ನ ಬಹಳ ಗಂಭೀರವಾಗಿ ಅಧ್ಯಯನ ಮಾಡಬೇಕು. ನೀವು ಹರಪ್ಪ ಸಿವಿಲೈಸೇಷನ್ ಬಗ್ಗೆ ಅಧ್ಯಯನ ಮಾಡೋದು ಎಷ್ಟು ಕಷ್ಟದ ಕೆಲಸ, ಯಾವುದು ಸುಲಭದ ಕೆಲಸ ಅಂತ ಹೇಳ್ತಾರೆ. ಆದರೆ ನಮ್ಮ ಇತಿಹಾಸವನ್ನ
ನಾವೇ ರಚನೆ ಮಾಡಬೇಕು ಅನ್ನೋದು ಕೂಡ ಬಹಳ ಮುಖ್ಯವಾದಂಥ ವಿಚಾರ. ಇದೆಲ್ಲ ನಿಮ್ಮ ಗಮನದಲ್ಲಿರಬೇಕು ಅನ್ನೋ ಕಾರಣಕ್ಕೆ ಈ ವಿಷಯ ಹೇಳ್ತಾರೆ. ಇನ್ನು ಹಲವಾರು ರೀತಿಯಲ್ಲಿ ಇತಿಹಾಸ ಒಂದಲ್ಲ ಒಂದು ರೀತಿ ನಮ್ಮನ್ನು ಪ್ರಭಾವಕ್ಕೆ ಒಳಪಡಿಸಿ. ಒಂದು ಸಿನಿಮಾ ಹಾಡು, ಕಾವೇರಿಯನ್ನು ಹರಿಯಲು ಬಿಟ್ಟು ವಿಶ್ವೇಶ್ವರಯ್ಯ ಶ್ರಮ ಪಡೆದಿದ್ದರೆ ಕನ್ನಂಬಾಡಿಯ ಕಟ್ಟದಿದ್ದರೆ, ಅದು 40-50 ವರ್ಷಗಳ ಕಾಲ ಅದೇ ಸತ್ಯ ಆಗೋಗಿತ್ತು. ಒಬ್ಬ ಚಲನಚಿತ್ರದ ಗೀತ ರಚನೆಕಾರ ಬರೆದಿರುವಂತ ಒಂದು ರಚನೆ, ಅವ ಯಾವ ಜಾತಿ ನಿಮ್ಗೆ ಗೊತ್ತಿಲ್ಲ. ಆ ಸಂಪೂರ್ಣವಾದಂಥ ಕ್ರೆಡಿಟ್ ಏನಿದೆ, ಯಾರದು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಸಲ್ಲಬೇಕು ಅಂತ ಸಂಪೂರ್ಣ ಕ್ರೆಡಿಟ್ನ ತೆಗೆದುಕೊಂಡು ಇನ್ನೊಬ್ಬರ ಮುಗಿಟಕ್ಕೆ ಸಲ್ಲಿಸ್ಬಿಡ್ತಾರೆ. ಇನ್ನೊಂದು ಹಾಡು, ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದ್ರು, ಮೀಸೆ ತೀರಿಸೋರೆಲ್ಲ ಮಣ್ಣ. ಯಾರಪ್ಪ ಕೋಟೆ ಕಟ್ಟಿದವರು? ನಾವು ಕೋಟೆ ಕಟ್ಟಿದ್ದು. ಇವತ್ತು ಈ ಕರ್ನಾಟಕದಲ್ಲಿ ಈ ಮಟ್ಟದ ನಾಗರಿಕತೆ ಬರಬೇಕು ಅನ್ನೋದಾದ್ರೆ, ಸಂಪತ್ತಿನ ಶೇಖರಣೆ ಆಗಬೇಕು ಅನ್ನೋದಾದ್ರೆ, ಕಸುಬುದಾರರ ಒಂದು ಜಾಗದಲ್ಲಿ ನೆಲೆ ನಿಂತು ಒಂದು ಉದ್ಯೋಗ ಮಾಡಬೇಕು ಅನ್ನೋದಾದ್ರೆ, ಅವತ್ತಿನ ಸಂದರ್ಭದಲ್ಲಿ ಕೋಟೆ ಅತ್ಯವಶ್ಯಕವಾಗಿತ್ತು. ಕೋಟೆ ಹೊರಗಡೆ ದೊಡ್ಡ ಕಡಕಾಕರು, ದರೋಡೆಕಾರರು ಎಲ್ಲ ಹಿಂಸೆ ಇತ್ತು. ಆ ಕಾರಣಕ್ಕೋಸ್ಕರ ನಾವು ಕೋಟೆಗೆ ಕಟ್ತಾ ಇದ್ವಿ. ನಾವು ಕಟ್ಟಿದ ಕೋಟೆಯನ್ನ ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದ್ರು, ಆ ಹಾಡನ್ನು ಇವತ್ತು ನಾವು ಹಾಡ್ಕೊಂಡು ಕೂತ್ಕೊಂಡಿದ್ದೀವಿ. ಅಲ್ಲ, ಯಾವ್ಯಾವ ರೀತಿಯಲ್ಲಿ ನಮ್ಮ ಮೇಲೆ ಪ್ರಭಾವ ಬೀರ್ತಾ ಇದೆ ನಿಮ್ಮೆಲ್ಲ ಗಮನದಲ್ಲಿರಬೇಕು. ಅದಕ್ಕೆ ನಾನು ಪದೇ ಹೇಳ್ತಾ ಇದ್ದೀನಿ, ನಿಮ್ಮ ಇತಿಹಾಸವನ್ನು ನೀವೇ ರಚನೆ ಮಾಡ್ಕೋಬೇಕು, ಬೇರೆ ಯಾರಿಗೂ ರಚನೆ ಮಾಡೋದಕ್ಕೆ ಬಿಡಬೇಡಿ. ಎಲ್ಲ ಇತಿಹಾಸವೂ ಕೂಡ ಉದ್ದೇಶಪೂರ್ವಕವಾಗಿ ರಚನೆ ಆಗಿರುವಂಥ ಒಂದು ಇತಿಹಾಸ, ಅದು ಬಹಳ ಮನಸ್ಸಲ್ಲಿ ಇರಬೇಕು. ಆದರೆ ನನ್ನ ತಲಕಾಡು ಚಿಕ್ಕಲಿಂಗೇಗೌಡರಿಲ್ಲ ಇದ್ರೆ ಸ್ವಲ್ಪ ಅವರು ಹೇಳ್ಬೇಕಾದ್ರೆ, ಇತಿಹಾಸವನ್ನು ರಚನೆ ಮಾಡೋ ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲಿ ಉತ್ಪ್ರೇಕ್ಷೆ ಮಾಡಬಾರ್ದು. ಫ್ಯಾಕ್ಟ್ ಮತ್ತು ಫಿಕ್ಷನ್ ಏನಿದೆ ಅದನ್ನು ಸಪರೇಟ್ ಆಗಿದೆ. ಫಿಕ್ಷನ್ ಮಾಡಲೇಬೇಡಿ ಅಂತೇಳಿ ಬಹಳ ಸಂದರ್ಭಗಳಲ್ಲಿ ನಿಮಗೆ ಸಂಪೂರ್ಣವಾದಂಥ ಮಾಹಿತಿ ಸಿಗೋದಿಲ್ಲ. ಆ ಸಂದರ್ಭದಲ್ಲಿ ನಾವು ಸ್ವಲ್ಪ ಎಕ್ಸ್ಟ್ರಾಪೋಲೇಟ್ ಮಾಡಬೇಕಾಗುತ್ತೆ, ಅದನ್ನು ಸ್ವಲ್ಪ ಬೆಳೆಸ್ಕೊಂಡು ಹೋಗ್ಬೇಕಾಗುತ್ತೆ. ಆದರೆ ಬೆಳೆಸ್ಕೊಂಡಾಗ ನಾನು ಬೆಳೆಸ್ಕೊಂಡು ಈ ಕಾರಣಕ್ಕೋಸ್ಕರ ಈ ಮೂಲ ಕಾರಣದಿಂದ ನಾನು ಬೆಳೆಸ್ಕೊಂಡು ಹೋಗಿದ್ದೇನೆ ಅಂತ ಹೇಳ್ಬಿಟ್ಟು ಬನ್ನಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಫ್ಯಾಕ್ಟ್ ಮತ್ತು ಫಿಕ್ಷನ್ ಮಧ್ಯೆ ಯಾರು ಓದ್ತಾ ಇದ್ದಾನೆ ಅವನಿಗೆ ಡಿಫ್ರೆನ್ಷಿಯೇಷನ್ ಕಾಣಲಿಲ್ಲ ಅಂತ ಹೇಳಿದ್ರೆ ಎಲ್ಲವೂ ಉತ್ಪ್ರೇಕ್ಷೆ ಆಗ್ಬಿಡುತ್ತೆ, ನಿಮ್ಮ ಫ್ಯಾಕ್ಟ್ ಕೂಡ ಉತ್ಪ್ರೇಕ್ಷೆ ಆಗ್ಬಿಡುತ್ತೆ. ದಯವಿಟ್ಟು ಫ್ಯಾಕ್ಟ್ ಮತ್ತು ಎಕ್ಸ್ಟ್ರಾಪೋಲೇಷನ್ ಏನಿದೆ ಅವೆರಡೂ ಕೂಡ ದಯವಿಟ್ಟು ಸ್ವಲ್ಪ ಸಪರೇಟ್ ಆಗಿಡಿ. ಇದುವರೆಗೆ ನಾವು ಇತಿಹಾಸ ಬರದೇ ಇಲ್ಲ ಅಂತ, ಆದರೆ ಇತಿಹಾಸವನ್ನು ಎಲ್ಲ ಬರೆಯುವಂಥ ಎಲ್ಲ ಸಂದರ್ಭದಲ್ಲೂ ಕೂಡ ಇತಿಹಾಸನ ಒಂದು ರೀತಿ ಕಾವ್ಯವಾಗಿ ಬರೆದಿದೆ. ಪಂಪನ ಕಾಲದಿಂದ ಹಿಡಿದು ಒಂದಲ್ಲ ಒಂದು ರೀತಿಯಲ್ಲಿ ಕಾವ್ಯವಾಗಿ ಬರೆದಿದೆ. ಇವತ್ತು ಕಾವ್ಯದ ಕಾಲ ಅಲ್ಲ. ಇವತ್ತು ಬೇರೆ ಮಾಧ್ಯಮಗಳ ಮುಖಾಂತರ ಜನರನ್ನ ತಲುಪಿಸ್ಬೇಕು. ಇತಿಹಾಸ ಬಹಳ ಬರಡದು. ಯಾರು ಇತಿಹಾಸ ಗಂಭೀರ ವಿದ್ಯಾರ್ಥಿ ಇರ್ತಾರೆ ಅವ್ರು ಮಾತ್ರ ಕುತ್ಕೊಂಡು ಇತಿಹಾಸ ಓದ್ಬೋದು. ಆದರೆ ಇತಿಹಾಸವನ್ನ ಇವತ್ತು ಜನಸಾಮಾನ್ಯರು ಕೂಡ ತಲುಪಿಸುವಂಥ ಜವಾಬ್ದಾರಿ ನಮಗಿದೆ. ಇತಿಹಾಸವನ್ನು ತಲುಪಿಸುವ ಸಂದರ್ಭದಲ್ಲಿ ಒಳ್ಳೆಯ ಕಥಾನಕವಾಗಿ ಆ ಇತಿಹಾಸವನ್ನು ಬರೀಬೇಕು. ಸಾಧ್ಯವಾದರೆ ನಾಟಕವಾಗಿ ಕೂಡ ಇತಿಹಾಸವನ್ನು ಬರೀಬೇಕು. ಅವಾಗ ಏನಾಗುತ್ತೆ, ಇನ್ನಷ್ಟು ಜಾಸ್ತಿ ಜನಗಳನ್ನ ತಲುಪೋದಕ್ಕೆ ಅನುಕೂಲ ಆಗುತ್ತೆ. ಇತಿಹಾಸವನ್ನು ಬರೆಯುವಂಥ ಒಂದು ಸಂದರ್ಭದಲ್ಲಿ ಕೂಡ ಸುಲಭವಾಗಿ ಓದಿಸ್ಕೊಳ್ಳೋ ರೀತಿಯಲ್ಲಿ ಇತಿಹಾಸವನ್ನು ಬರೀಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಕೂಡ ಜಾಣಗೆರೆಯವರು ಕೂಡ ನಾಟಕಗಳು ಬರೆದಿದ್ದಾರೆ. ನಾನು ಕೂಡ ಒಂದು 2 ನಾಟಕ ಬರೆದಿದ್ದೇನೆ. ಕೆಂಪೇಗೌಡರ ಒಟ್ಟಾರೆ ಆ ಒಂದು ಕಾಲಘಟ್ಟವನ್ನು ಪುನರ್ ವಿಮರ್ಶೆ ಮಾಡಬೇಕು ಅಂತೇಳಿ ಸಿರಿಗೆ ಸೆರೆ ನಾಟಕ ಅಂತೇಳಿ ಕೆಂಪೇಗೌಡರ ಬಗ್ಗೆ ಒಂದು ನಾಟಕವನ್ನು ಬರೆದಿದ್ದೇನೆ. ಅದೇ ರೀತಿ ಇನ್ನೊಬ್ಬ ಶ್ರೇಷ್ಠ ಒಕ್ಕಲಿಗ ಚಾಮುಂಡರಾಯ, ಆ ಚಾಮುಂಡರಾಯನ ಕಾಲಘಟ್ಟ ಮತ್ತು ಗಂಗಾ ಸಾಮ್ರಾಜ್ಯದ ಒಂದು ಅಂತಿಮ ಘಟ್ಟ ಏನಿದೆ ಅದ್ರ ಬಗ್ಗೆ ಕೂಡ ಚಾಮುಂಡರಾಯ ಅನ್ನೋ ಒಂದು ಕೃತಿಯನ್ನು ಕೂಡ ಬರೆದಿದೆ. ಆದರೆ ಇನ್ನು ಬರೆಯುವಂಥ ವಿಚಾರಗಳೇನಿದೆ, ಬರೆಯುವಂಥ ವ್ಯಕ್ತಿತ್ವಗಳೇನಿದೆ ಇನ್ನೂ ಹಲವಾರಿದೆ. ಗಂಗಾ ಸಾಮ್ರಾಜ್ಯದಲ್ಲಿ ಅವಿನೀತ ದುರ್ವಿನೀತರಿದ್ದಾರೆ, ಶ್ರೀಪುರುಷ ಇದ್ದಾನೆ, ಇಮ್ಮಡಿ ಭೂತುಗ ಇದ್ದಾನೆ. ಇಮ್ಮಡಿ ಭೂತುಗ ಏನಿದೆ 949ನೇ ಇಸ್ವಿನಲ್ಲಿ ಆ ತಕ್ಕೊಳ ಯುದ್ಧದಲ್ಲಿ ತಮಿಳಿನ ರಾಜಾದಿತ್ಯನನ್ನ ವಧೆ ಮಾಡ್ತಾನೆ. ಕಂಚಿಯ ದೊರೆ ರಾಜಾದಿತ್ಯನ ವಧೆ ಮಾಡ್ತಾನೆ. ಕಂಚಿಯ ದೊರೆಯ ಮಗ ರಾಜಾದಿತ್ಯನ ವಧೆ ಮಾಡ್ತಾನೆ. ಕೇವಲ ಗಂಗರ ಬಗ್ಗೆ ನಮ್ಮ ಶಾಂತರಾಜು ಹೇಳುದು, ಹೊಯ್ಸಳರ ಬಗ್ಗೆ ಯಾಕೆ ಹೇಳ್ತಾರೆ? ಅವನು ನಮ್ಮನಲ್ವಾ?
ಹೊಯ್ಸಳರ ಬಗ್ಗೆ, ಬಿಟ್ಟಿದೇವನ ಬಗ್ಗೆ, ಮುಮ್ಮಡಿ ವೀರಬಲ್ಲಾಳನ ಬಗ್ಗೆ. ರಾಷ್ಟ್ರಕೂಟರು ಸ್ವಲ್ಪ ಕಷ್ಟ. ಕೆಂಗಲ್ ಹನುಮಂತರಾಯರ ಬಗ್ಗೆ, ಕೆ ವಿ ಶಂಕರಗೌಡರ ಬಗ್ಗೆ, ಶಾಂತವರಿ ಗೋಪಾಲಗೌಡರ ಬಗ್ಗೆ. ಅಷ್ಟೇ ಸಂಖ್ಯೆಯಲ್ಲಿ ಕಳೆದ 100 ವರ್ಷಗಳಲ್ಲಿ ನಮ್ಮ ಯಾರೆಲ್ಲ ಕುಲಶಿಲ್ಪಿಗಳಿದ್ದಾರೆ ಅದನ್ನು ಕಥಾನಕವಾಗಿ ಮಾಡೋದು ಅದು ಸ್ವಲ್ಪ ವಿಶೇಷ ಇದು ಕಲೆಬೇಕು. ಆದರೆ ಜೀವನ ಚರಿತ್ರೆಯನ್ನು ಯಾರೇ ಕೂಡ ಬರೀಬೇಕು. ಆ ಕೆಲಸ ಈಗಾಗಲೇ ಬಹಳ ದೊಡ್ಡ ಮಟ್ಟದಲ್ಲಿ ನಮ್ಮ ಜಯಪ್ರಕಾಶ್ ಭಟ್ರು ಮಾಡ್ತಾ ಇದ್ದಾರೆ. ಬಟ್ ಹಾಗನ್ಬಿಟ್ಟು ಅವರೇ ಮಾಡಬೇಕು ಅಂತಿದ್ರು. ಬೆಂಗಳೂರಿನ ನಮ್ಮ PMC ಪ್ರತಿಷ್ಠಾನ ಕೂಡ ಇದನ್ನು ಕೈಗೆತ್ತಿಕೊಂಡು ನಮ್ಮೆಲ್ಲ ಕುಲಶಿಲ್ಪಿಗಳೇನಿದ್ದಾರೆ ಅವರ ಎಲ್ಲ ಜೀವನ ಚರಿತ್ರೆಗಳನ್ನು ಬರೆಯುವಂಥ ಕೆಲಸ, ಬರೆಸುವಂಥ ಕೆಲಸ ಏನಿದೆ ಅದು ಕೂಡ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಆಗಬೇಕು. ಮತ್ತು ಅದೇ ರೀತಿ ಚಾಮರಾಯನ ಬಗ್ಗೆ ಬರೆಯುವಂಥ ಸಂದರ್ಭದಲ್ಲಿ ಕೂಡ ಚಾಮರಾಯನ ರಾಜನಾಗಿರಲಿಲ್ಲ. ರಾಜನಾಗ ಅವಕಾಶ ಇದ್ರೂ ಕೂಡ ಆ ಅವಕಾಶವನ್ನು ತಿರಸ್ಕರಿಸಿ ಅವನು ಕೇವಲ ದಂಡನಾಯಕನಾಗಿ ಉಳಿದ. ಯಾಕೆಂದ್ರೆ ಅವನಿಗೆ ಈ ವಾಂಟೆಡ್ ಹೈಯರ್ ಪರ್ಪಸ್. ಒಬ್ಬ ದೊಡ್ಡ ಕವಿಯಾಗಿ ಹೆಸರು ಮಾಡಬೇಕು, ಒಬ್ಬ ಜಿನಸಾಧಕನಾಗಿ ಹೆಸರು ಮಾಡಬೇಕು ಅಂತೇಳಿ ರಾಜನಾಗ ಅವಕಾಶವನ್ನು ಕೂಡ ಬಿಟ್ಟುಕೊಟ್ಟ ಅವನು ಚಾಮರಾಯ. ಈ ರೀತಿಯಾಗಿ ಕೇವಲ ರಾಜರ ಚರಿತ್ರೆಯನ್ನು ಬರೆಯೋದಷ್ಟೇ ಅಲ್ಲ, ಕಳೆದ 2000 ವರ್ಷಗಳ ಒಕ್ಕಲಿಗರ ಇತಿಹಾಸ ಇದೆ, ಜನಸಾಮಾನ್ಯರ ಇತಿಹಾಸವನ್ನು ಓದಿದಲ್ಲಿ ಅವರ ಜೀವನ ಹೇಗಿತ್ತು, ಅವ್ರು ಎಲ್ಲಿ ಪ್ರಯಾಣ ಮಾಡ್ತಾ ಇದ್ರು, ವಿಶೇಷವಾಗಿ ವಲಸೆ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಕಡೆ ಇನ್ನೊಂದು ಕಡೆ ವಲಸೆ ಆಗ್ತಾ ಇದೆ. ಆ ವಲಸೆ ಚರಿತ್ರೆಯನ್ನು ಬರೀಬೇಕು. ಈ ರೀತಿ ಬರೆಯೋದಾಗ ಅವರ ವಾಣಿಜ್ಯ ಚಟುವಟಿಕೆಗಳನ್ನ, ಕೃಷಿ ಚಟುವಟಿಕೆಗಳನ್ನ ಹೇಗೆ ಮಾಡ್ತಾ ಇದ್ರು, ಯಾರ ಜೊತೆ ಅವರ ಒಂದು ಟ್ರೇಡಿಂಗ್ ಆಕ್ಟಿವಿಟೀಸ್ ಇತ್ತು. ಆ ಒಂದು ಟಿಪ್ಪು ಸುಲ್ತಾನ್ ಪುಸ್ತಕದ ಬಗ್ಗೆ ಬರೀಬೇಕಾದ್ರೆ ಅಲ್ಲಿ ಬೂದನೂರ್ ಬಗ್ಗೆ ಒಂದು ಬಹಳ ಒಳ್ಳೆ ರೆಫರೆನ್ಸ್ ಬರುತ್ತೆ. ಬಿದನೂರ್ ಬಗ್ಗೆ ಒಳ್ಳೆ ರೆಫರೆನ್ಸ್ ಬರುತ್ತೆ. ಇವತ್ತು ಅದು ಬಿದನೂರ್ನ ನಗರ ಅಂತ ಹೇಳ್ತೀವಿ. ಶಿವಮೊಗ್ಗದ ಮುಂದೆ ನಗರ ಅನ್ನೋ ಒಂದು ಕೋಟೆ ಇದೆ. ಆ ಬಿದನೂರು ಸಂಸ್ಥಾನದ ಮೂಲ ಸಂಸ್ಥಾಪಕ ಯಾರು ಅಂದ್ರೆ ಚೌಡೇಗೌಡ, ಅನಂತರದಲ್ಲವರ ಲಿಂಗಾಯತ. ಮೂಲ ಸಂಸ್ಥಾಪಕ ಚೌಡೇಗೌಡ. ಈ ಎಲ್ಲ ಇತಿಹಾಸವನ್ನು ಹೇಳಬೇಕು. ಇನ್ನೊಂದು ನಾಟಕ ಬರೀಬೇಕು ಅಂತ ಹೇಳಿ ಹೊರಟಿದ್ದೇನೆ ಹೈದರಾಲಿ ಬಗ್ಗೆ. ಬಹುಶಃ ಆ ಒಂದು ಟಿಪ್ಪು ಸುಲ್ತಾನ್ ಪುಸ್ತಕದಲ್ಲಿ ಕೂಡ ಸಿಕ್ತು. ಆ ಮೊದಲನೇ ಹೇಗೆ ಅಂತ ಹೇಳಿದ್ರೆ, ನಮ್ಮ ದೊಡ್ಡಬಳ್ಳಾಪುರದ ರಾಜ ಬರ್ತಾನೆ ರಂಗೇಗೌಡ ಅಂತೇಳಿ, ಅವನು ದೇವನಹಳ್ಳಿ ಮೇಲೆ ಅವನು ಆಕ್ರಮಣ ಮಾಡಿರ್ತಾನೆ. ರಂಗೇಗೌಡ ಅನ್ನೋ ರಾಜ, ದೊಡ್ಡಬಳ್ಳಾಪುರ ರಾಜ ದೇವನಹಳ್ಳಿ ಕೋಟೆ ಮೇಲೆ ಆಕ್ರಮಣ ಮಾಡಿರ್ತಾನೆ. ಅವಾಗ ಅವನನ್ನು ಸೋಲಿಸೋದಕ್ಕೆ ನಮ್ಮ ಮೈಸೂರಿನ ದಳವಾಯಿ ಆಗಿರ್ತಾರೆ, ಅವ್ರ ಸರ್ವಾಧಿಕಾರಿ ಆಗಿರ್ತಾರೆ. ಯಾರು ನಮ್ಮ ದೇವರಾಜಯ್ಯ ಮತ್ತು ಇನ್ನೊಬ್ಬರು ಇರ್ತಾರೆ, ನಂಜರಾಜಯ್ಯನವರು ಅವತ್ತು ಅಲ್ಲಿಗೆ ಸೈನ್ಯ ಕಳಿಸ್ತಾರೆ. ಆ ಸೈನ್ಯದ ಮುಂದಾಳವಾಗಿ ಅವತ್ತು ಅವರು ಹೈದರಾಲಿನ ಕಳಿಸ್ತಾರೆ ಮೊಟ್ಟ ಮೊದಲ ಬಾರಿ ಆ ಒಂದು ದೇವನಹಳ್ಳಿ ಯುದ್ಧ ಮಾಡೋದು. ಈ ಎಲ್ಲ ಕಥೆಗಳನ್ನು ಹೇಳಬೇಕು, ಜನಜೀವನದ ಎಲ್ಲ ಜನಸಾಮಾನ್ಯರ ಕಥೆಗಳನ್ನು ಹೇಳಬೇಕು ಅನ್ನೋದು ಕೂಡ ಈ ಸಂದರ್ಭದಲ್ಲಿ ಒತ್ತು ಕೊಟ್ಟು ಹೇಳ್ತಾ, ಅಂತಿಮವಾಗಿ ಸಾರ್ವಕಾಲಿಕವಾಗಿ ಶಾಶ್ವತ ಉಳಿಯೋದು ಸತ್ಯ ಮಾತು. ಇತಿಹಾಸದ ಸಂಶೋಧನೆ ಮಾಡೋ ಸಂದರ್ಭದಲ್ಲಿ, ಇತಿಹಾಸದ ರಚನೆ ಮಾಡೋ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಮನಸ್ಸಿಗೆ ಏನು ತಾಡಬೇಕು ಅಂತ ಹೇಳಿದ್ರೆ ಅಂತಿಮವಾಗಿ ಉಳಿಯೋದು ಸತ್ಯ. ಹಾಗಾಗಿ ನಾನು ಸತ್ಯವನ್ನು ಬರೀತೇನೆ, ಆ ಸತ್ಯಕ್ಕಾಗಿ ಹುಡುಕಾಟ ಮಾಡ್ತೇನೆ. ಎಲ್ಲ ಕಡೆಯಿಂದ ಕೂಡ ಆ ಸತ್ಯಕ್ಕಾಗಿ ಹುಡುಕಾಟ ಮಾಡ್ತೇನೆ ಅನ್ನೋ ಒಂದು ಮನಸ್ಥಿತಿ ಅನ್ನೋದು ಕೇವಲ ಉತ್ಪ್ರೇಕ್ಷೆ ಬೇಕಾಗಿದೆ. ಅಂತಿಮವಾಗಿ ಉಳಿಯೋ ಸತ್ಯ ಮಾತು. ಯಾಕೆ ನಾವು ಏನು ಬರಿತೇವೆ ಅದು ಹಲವಾರು ಜನರಿಂದ ಅದು ಇದಾಗುತ್ತೆ, ಪರಾಮರ್ಶೆ ಆಗುತ್ತೆ, ಟೀಕೆಗೆ ಒಳಪಡುತ್ತೆ. ಅದು ಅಸತ್ಯವಾದರೆ ಉಳಿಯೋದಿಲ್ಲ, ಅದು ಸತ್ಯವಾದರೆ ಮಾತ್ರ ಉಳಿಯುತ್ತೆ. ಆ ಕಾರಣಕ್ಕೋಸ್ಕರ ಈ ಎಲ್ಲ ಸಂದರ್ಭಗಳಲ್ಲೂ ಕೂಡ ಇತಿಹಾಸವನ್ನು ರಚನೆ ಮಾಡೋ ಸಂದರ್ಭದಲ್ಲಿ ಕೂಡ ಅದು ನಮ್ಮ ಮನಸ್ಸಲ್ಲಿ ಇರಬೇಕು. ನಾನು ಸತ್ಯವನ್ನು ಬರೀತೇನೆ, ಸತ್ಯ ಶೋಧನೆ ಮಾಡ್ತೇನೆ ಅಂದ್ಕೊಂಡು ನಮ್ಮ ಮನಸ್ಸಲ್ಲಿ ಇರಬೇಕು ಅನ್ನೋ ಮಾತನ್ನು ಈ ಸಂದರ್ಭ ಹೇಳ್ತಾ, ಬಹುಶಃ ಅದಕ್ಕೋಸ್ಕರ ನಾನು ಮುಂಚೆ ಮಾತಾಡ್ತೀನಿ ಅಂತೇಳಿ. ಯಾಕೆಂದರೆ ಇವತ್ತು ಹಿಸ್ಟ್ರಿ ಒಂದು ನಾವು ಯಾವ ರೀತಿ ಇತಿಹಾಸವನ್ನು ನೋಡೋ ರೀತಿಯೇ ಬದಲಾವಣೆ ಆಗೋದು, ಬರೆಯೋ ರೀತಿ ಕೂಡ ಬದಲಾವಣೆ ಇದೆ, ಅದರ ಹಿಸ್ಟ್ರಿಯ ಸಂಶೋಧನೆ ಕೂಡ ಬದಲಾವಣೆ. ಅದು ನಾನು ಮುಂಚೆ ಹೇಳಬೇಕು ಅಂತ ಹೇಳಿ ಮಾತನ್ನು ಹೇಳಿದೆ. ಈ ಸಂದರ್ಭ ಒಂದೇ ಒಂದು ಮಾತು, ಈ ಜೂನ್ 25, 26, 27 ಬೆಂಗಳೂರಿನಲ್ಲಿ ನಾವು ಬಂಡಿ ಉತ್ಸವ ಅಂತ ಹೇಳಿ ಕಳೆದ ವರ್ಷ ಮಾಡಿದ್ದೇವೆ, ಬಹಳ ದೂರಿಗೆ ಮಾಡಿದ್ದೇವೆ. ಈ ವರ್ಷ ಕೂಡ ಮಾಡ್ತೇವೆ. ಅದಕ್ಕೂ ಕೂಡ ನಿಮ್ಮೆಲ್ಲರ ಕೈ ಜೋಡಿಸುವಿಕೆ ಏನಿದೆ ಬಹಳ ಬೇಕದು, ಬಹಳ ದೊಡ್ಡ ಮಟ್ಟದಲ್ಲಿ. ಈ ವರ್ಷ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತೇಳಿ ಬಂಡಿ ಉತ್ಸವವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ನವೆಂಬರ್ 14 ಮತ್ತು 15 ಏನಿದೆ ನಮ್ಮ ಸಮಾಜಮುಖಿ ಸಾಹಿತ್ಯ ಸಮ್ಮೇಳನವನ್ನು ಕೂಡ ಮಾಡ್ತಾ ಇದ್ದೇವೆ. ಅದು ವಿಶೇಷವಾಗಿ ನಾನು ಹೇಳಲೇಬೇಕು, ನಮ್ಮ ಇದೇನಿದೆ BMC ಪ್ರತಿಷ್ಠಾನ ಮತ್ತು ನಮ್ಮ ರಾಮೇಗೌಡರು, ಶಾಂತರಾಜು, ಲಲಿತಾಂಬ ಇವರೆಲ್ಲ ಸೇರಿಕೊಂಡು ಬಹುಶಃ ನಮ್ಮ ಹಳೆಗನ್ನಡ ಸಾಹಿತ್ಯ ಏನಿದೆ, ಹಳೆಗನ್ನಡ ಸಾಹಿತ್ಯಕ್ಕೆ ಒಂದು ವಿಶೇಷವಾದಂಥ ಒಂದು ಪ್ರತ್ಯೇಕವಾದಂಥ ವೇದಿಕೆಯನ್ನು ಕೊಟ್ಟು ಹಳೆಗನ್ನಡ ಸಾಹಿತ್ಯಕ್ಕೆ ಅಷ್ಟೇ ಒಂದು ಪ್ರಾಮುಖ್ಯತೆಯನ್ನು ಕೊಡಬೇಕು. ಯಾಕೆಂದರೆ ವಿಶೇಷವಾಗಿ ನಮ್ಗೆ ಹಳೆಗನ್ನಡ ಸಾಹಿತ್ಯ ನಮ್ಮ ಸಾಹಿತ್ಯ,
ಈಗ ಹಳಗನ್ನಡ ಮೂಲವಾಗಿ ಯಾರು ರಚನೆ ಮಾಡಿದ್ದು? ಜೈಲು ರಚನೆ ಮಾಡಿದ್ದು, ನಂತರದಲ್ಲಿ ಶೈವ ರಚನೆ ಮಾಡಿದ್ದು. ಬಹುಶಃ 15-16 ಶತಮಾನದ ಮಾತ್ರ ವೈದಿಕರು ಹಳಗನ್ನಡ ಸಾಹಿತ್ಯಕ್ಕೆ ಬರ್ತಾರೆ. ಅದು ನಮ್ಮ ಸಾಹಿತ್ಯ, ಅದನ್ನು ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಹಳಗನ್ನಡ ಸಾಹಿತ್ಯಕ್ಕೆ ವಿಶೇಷವಾದ ಒಂದು ಸಪ್ರೇಟ್ ವೇದಿಕೆಯನ್ನು ಕೊಟ್ಟು ಮಾಡ್ತಾ ಇದ್ದೀವಿ. ಈ ಎಲ್ಲ ಸಂದರ್ಭಗಳು ಕೂಡ ನಿಮ್ಮ ಸಹಕಾರವನ್ನು ಕೋರಿ ನನಗೆ ಮೊದಲು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಜಾಣಗೆರೆ ವೆಂಕಟರಾಮನಿಗೆ ಮತ್ತೊಮ್ಮೆ ನಿಮ್ಮೆಲ್ಲರೂ ಕೂಡ ನಾನು 2 ಮಾತು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ.